ಗೊತ್ತಿರುವ ಹಾಗೆ ನಾನು ನಿಮ್ಮ ಬಯೋಸಖಿ ದೇವಿ ಶಿಲ್ವಂತ್. ಸೊ ಸ್ಟೂಡೆಂಟ್ಸ್, ಏನೇ ಫಂಕ್ಷನ್ ಇದ್ರೂ ನಾವು ಹೆಂಗ್ ಡ್ರೆಸ್ಸಿಂಗ್ ಮಾಡ್ಕೋಬೇಕು, ಏನ್ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಯಾವ ರೀತಿ ಮ್ಯಾಚಿಂಗ್ ಜ್ಯುವೆಲರೀಸ್ ಅನ್ನ ಮಾಡ್ಕೋಬೇಕು, ಇಷ್ಟೆಲ್ಲ ಪ್ಲಾನ್ ಮಾಡ್ತೀವಿ, ಇಷ್ಟೆಲ್ಲ ಥಿಂಕ್ ಮಾಡ್ತೀವಿ. ನಿಮ್ ಎಕ್ಸಾಮ್ ಸಲುವಾಗಿ ನೀವು ಥಿಂಕ್ ಮಾಡಬಾರ್ದಾ? ಸೊ ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಸ್ಕೋರ್ ಮಾಡಬೇಕು ನೀವು. ಸೊ ನಿಮ್ಗಾಗಿ ಈ ವಿಡಿಯೋ. ಸೈನ್ಸ್ ಅಲ್ಲಿ ಯಾವ ರೀತಿ ನಾವು ಓದ್ಬೇಕು, ಯಾವ ರೀತಿ ಸ್ಕೋರ್ ಮಾಡಬೇಕು, ಬ್ಲೂ ಪ್ರಿಂಟ್ ಅನ್ನ ಗವರ್ಮೆಂಟ್ ಇಂದ ಬೋರ್ಡ್ಸ್ ಇಂದ ಬಂದಿರೋ ಬ್ಲೂ ಪ್ರಿಂಟ್ ಅನ್ನ ನಾವು ಹೆಂಗ್ ಫಾಲೋ ಮಾಡಬೇಕು ಅನ್ನೋದ್ರ ಮೇಲೆ ಈ ವಿಡಿಯೋ ಇದೆ. ಅಂಡ್ ಸ್ಟೂಡೆಂಟ್ಸ್, ಒಂದ್ ಮಾತು ನೆನ್ಪಿಡಿ, ಬಯಾಲಜಿಯಲ್ಲಿ ಬಯಾಲಜಿಯಲ್ಲಿ 2 ಚಾಪ್ಟರ್ಸ್ ಬರುತ್ತೆ, ಕೆಮಿಸ್ಟ್ರಿಯಲ್ಲಿ 2 ಬರುತ್ತೆ, ಫಿಸಿಕ್ಸ್ ಅಲ್ಲಿ 2 ಬರುತ್ತೆ. ಸೊ ಬಯಾಲಜಿಯಲ್ಲಿ ಯಾವ ಚಾಪ್ಟರ್ ಬರುತ್ತೆ? ಅಫ್ಕೋರ್ಸ್ 5th ಚಾಪ್ಟರ್ ಲೈಫ್ ಪ್ರೊಸೆಸಸ್ ಅಂಡ್ 6th ಚಾಪ್ಟರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಈ ಚಾಪ್ಟರ್ಸ್ ಬರುತ್ತೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಟೋಟಲ್ ಮಾರ್ಕ್ಸ್ ಲೈಫ್ ಪ್ರೊಸೆಸಸ್ ಎಷ್ಟಿದೆ? 8 ಮಾರ್ಕ್ಸ್ ಚಾಪ್ಟರ್ ಇದೆ ಅಂಡ್ ಇದು 6 ಮಾರ್ಕ್ ಚಾಪ್ಟರ್ ಇದೆ. ಸೊ ಇಲ್ಲಿ ಲೈಫ್ ಪ್ರೊಸೆಸಸ್ ಇಂದ 1 ಮಾರ್ಕ್ಸ್ ಕ್ವಶನ್ ನೋಡ್ಬೇಕಂದ್ರೆ 2 ಮಾರ್ಕ್ 1 ಮಾರ್ಕ್ಸ್ ಕ್ವಶನ್ ನೋಡಿದ್ರೆ 2 ಕ್ವಶನ್ ಬರುತ್ತೆ. 2 ಮಾರ್ಕ್ದು 1 ಕ್ವಶನ್, 4 ಮಾರ್ಕ್ದು 1 ಕ್ವಶನ್. ಓಕೆ, ಇದು ಫೈನಲ್ ಎಕ್ಸಾಮ್ ಅಲ್ಲಿ ಬರುವಂತ ಇದು ಮಾರ್ಕ್ಸ್. ಫೈನಲ್ ಎಕ್ಸಾಮ್ ಅಲ್ಲಿ ಲೈಫ್ ಪ್ರೊಸೆಸಸ್ 8 ಮಾರ್ಕ್ಸ್ ಕೇಳ್ತಾರೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಮಾರ್ಕ್ಸ್ ಕೇಳ್ತಾರೆ. ಈಗ ಮಿಡ್ ಟರ್ಮ್ ಎಕ್ಸಾಮಿಗೆ ಅರ್ಧ ಸಿಲೆಬಸ್ ಇರುತ್ತೆ, ಸೊ ಈ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಸೊ 1 ಮಾರ್ಕ್ ಇಂದು 4 ಕೇಳ್ತಾರೆ, 2 ಮಾರ್ಕ್ ಇಂದು 2 ಕೇಳ್ತಾರೆ, 4 ಮಾರ್ಕ್ ಇಂದು 1. ಅಂಡ್ ಇಲ್ಲಿ ಕೂಡ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ 1 ಮಾರ್ಕ್ ಇಂದು 2 ಕ್ವಶನ್, 2 ಮಾರ್ಕ್ ಇಂದು 2 ಕ್ವಶನ್, 3 ಮಾರ್ಕ್ ಇಂದು 2 ಕ್ವಶನ್, ಈ ತರ ಕೇಳಿ ಈ ಚಾಪ್ಟರ್ ಇಂದ 16 ಮಾರ್ಕ್ ಕ್ವಶನ್ ಬರುತ್ತೆ. ಓಕೆ, ಅಂಡ್ ಈ ಚಾಪ್ಟರ್ ಇಂದ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅರೌಂಡ್ 12 ಮಾರ್ಕ್ಸ್ ಚಾಪ್ಟರ್ ಬರುತ್ತೆ. ಸೊ ಇದರ ಮೇಲೆ ತಿಳ್ಕೊಳ್ಳಿ ಈ ಚಾಪ್ಟರ್ಸ್ ಎಷ್ಟು ಇಂಪಾರ್ಟೆಂಟ್ ಇವೆ ಅಂತ. ಸೊ ಮಿಸ್ ಮಾಡ್ದೇನೆ ನೀವು ಇದನ್ನೆಲ್ಲ ಚೆನ್ನಾಗಿ ಓದ್ಬೇಕು. ಆಲ್ರೆಡಿ ನಾನು 1 ಶಾಟ್ ಕೂಡ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಂಡ್ SSLC ವೀರಾ ಬ್ಯಾಚಲ್ ಅಂತೂ ಕ್ಲಾಸಸ್ ತುಂಬಾ ಚೆನ್ನಾಗಿ ಹೋಗಿದೆ. ಅಂಡ್ DPPs ಕೂಡ ಎಲ್ಲ ಇದೆ, ಕ್ವಶನ್ ಅಂಡ್ ಆನ್ಸರ್ಸ್ ಕೂಡ ಎಲ್ಲ ಇದೆ, ವಿಡಿಯೋ ಸೊಲ್ಯೂಷನ್ಸ್ ಕೂಡ ಎಲ್ಲ ಇದೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಈ ರೀತಿ ಬ್ಲೂ ಪ್ರಿಂಟ್ ಪ್ರಕಾರ ಓದಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಯಾವ್ಯಾವ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಓದಬೇಕು, ಓಕೆ, ಅದಕ್ಕಾಗಿ ನೀವು PYQ ರೆಫರ್ ಮಾಡಬಹುದು, LBA ರೆಫರ್ ಮಾಡಬಹುದು, ಓಕೆ, ಮಾಡೆಲ್ ಪೇಪರ್ಸ್ ರೆಫರ್ ಮಾಡಬಹುದು. ಸೊ ಇದ್ರ PDF ಏನಾದ್ರೂ ನಿಮಗೆ ಬೇಕಂದ್ರೆ ನಮ್ದು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ನಿಮಗೆ ಮತ್ತೆ ಯಾವ್ಯಾವ ಸ್ಟ್ರಾಟಜಿ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದು ಮರಿಬೇಡಿ. ಹಲೋ ಮಕ್ಕಳೇ, ಸೊ ನಾವೀಗ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯಿಂದ ಯಾವ ತರ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ದಲ್ಲಿ ಎಷ್ಟು ಮಾರ್ಕ್ಸ್ ಗೆ ಯಾವ್ಯಾವ ಚಾಪ್ಟರ್ ಕೇಳ್ತಾರೆ ಅನ್ನೋದು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಟಿಪ್ ಕೊಡ್ತೇನೆ, ಫಿಸಿಕ್ಸ್ ಫಾರ್ ಕೆಮಿಸ್ಟ್ರಿದಲ್ಲಿ ಹೇಗಪ್ಪ ಮಿಡ್ ಟರ್ಮ್ ದಲ್ಲಿ ಓದ್ಕೋಬೇಕು ಅನ್ನೋದು. ಸೊ ಯೂಶುವಲ್ ಆಗಿ ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ಲಿ ಹೇಗೆ ಕೇಳ್ತಾರೆ ಅಂದ್ರೆ ಕ್ವಶನ್ಸ್ ದೇ ವಿಲ್ ಟ್ರೈ ಟು ಆಸ್ಕ್ ಮೋರ್ ಅಂಡ್ ಮೋರ್ ಕ್ವಶನ್ಸ್. ಯಾಕಂದ್ರೆ ಬಿಕಾಸ್ ಈ ಪೋರ್ಷನ್ ಮತ್ತೆ ಆ ಪೋರ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಎಕ್ಸಾಂಪಲ್ ಮಿಡ್ ಟರ್ಮ್ ಪೋರ್ಷನ್ ದಲ್ಲಿ ಲೆಸನ್ಸ್ ಕಡಿಮೆ ಇರುತ್ತೆ ಅಂಡ್ ಫಾರ್ ಯೋರ್ ಮೇನ್ ಬೋರ್ಡ್ ಎಕ್ಸಾಮ್ಸ್ ಕ್ವಶನ್ಸ್ ಚಾಪ್ಟರ್ಸ್ ಜಾಸ್ತಿ ಇರುತ್ತೆ. Okay, and their number of marks, number of questions, everything will be less. But ಇಲ್ಲಿ ನಿಮ್ದು ಜಾಸ್ತಿ ಇರುತ್ತೆ. ಸೊ ಹೇಗಪ್ಪ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದು ನಿಮಗೆ ಹೇಳ್ತೇನೆ ನಾನು. ಅಂಡ್ ಈವನ್ ನಾನು ಆಲ್ರೆಡಿ ನಿಮಗೆ ಇಂಪಾರ್ಟೆಂಟ್ ನೋಟ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಪ್ಲಸ್ ವಿತ್ ದ್ಯಾಟ್ LBA ದಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಅವ್ನು ಹೇಗೆ ಟ್ಯಾಕಲ್ ಮಾಡಬೇಕು ಎಲ್ಲ ಹೇಳಿದ್ದೇನೆ. ಆ್ಯಂಡ್ ಇವನ್ 1 ಶಾಟ್ಸ್ ಆರ್ ಡನ್ ಇನ್ PW ಲೈವ್ ಕ್ಲಾಸಸ್ದಲ್ಲಿ, PW 9th SSLC ಚಾನಲ್ದಲ್ಲಿ ಎಲ್ಲ ಸಿಕ್ಕಿದೆ ನಿಮಗೆ. ಆ್ಯಂಡ್ ಇದೆಲ್ಲ ನಿಮಗೆ ಬ್ಲೂ ಪ್ರಿಂಟ್ ಬೇಕಂದ್ರೆ ಪ್ಲಸ್ ವಿತ್ ದ್ಯಾಟ್ ನಿಮ್ಗೆ ಏನಾದರೂ ನೋಟ್ಸ್ ಬೇಕು, ಏನೇ ಅಪ್ಡೇಟ್ಸ್ ಬೇಕಂದ್ರೆ ಮೇಕ್ ಶೋರ್ ಯು ಪೀಪಲ್ ವಿಲ್ ಪುಟ್ ಆಲ್ ಯು ಪೀಪಲ್ ವಿಲ್ ಜಾಯಿನ್ ಇನ್ ದ ವಾಟ್ಸಪ್ ಚಾನಲ್ ಆಫ್ PW ಕನ್ನಡ 9th SSLC. ಸೊ ನೋಡೋಣ ಈಗ ಫಿಸಿಕ್ಸ್ ದಲ್ಲಿ ಯಾವ ತರ ಕೇಳ್ತಾರೆ ಅನ್ನೋದು. ಸೊ ಫಿಸಿಕ್ಸ್ ದಲ್ಲಿ ನೋಡ್ಕೊಂಡ್ರೆ ನೀವು ಫ್ರಮ್ ಫಿಸಿಕ್ಸ್ ಚಾಪ್ಟರ್ಸ್ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ 2 ಚಾಪ್ಟರ್ಸ್ ಇದೆಯಪ್ಪ ನಿಮಗೆ, ರೈಟ್? ಸೊ ಈ 2 ಚಾಪ್ಟರ್ಸ್ ದಲ್ಲಿ ಯಾವ ತರ ಕೇಳಬಹುದು? ಫಸ್ಟ್ ಆಫ್ ಆಲ್ 1 ಮಾರ್ಕ್ಸ್ ಕ್ವಶನ್ ದಲ್ಲಿ ನಿಮಗೆ 2 ಮಾರ್ಕ್ಸ್ ಕೇಳ್ತಾರಪ್ಪ. ಓಕೆ, ಸೊ ದೇ ವಿಲ್ ಆಸ್ಕ್ ಆಲ್ಮೋಸ್ಟ್ 2 ಮಾರ್ಕ್ಸ್ ಕ್ವಶನ್ ಫಾರ್ ಯು ಪೀಪಲ್ ಫಾರ್ 1. ಓಕೆ, 2 ಕ್ವಶನ್ಸ್ ಕೇಳ್ತಾರೆ 1 ಮಾರ್ಕ್ಸ್ಗೆ, ತೀತಾ. ಅದಾದ ತಕ್ಷಣ 2 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾರಪ್ಪ. 2 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾರೆ ಫ್ರಮ್ ದ ಚಾಪ್ಟರ್ ಎಲೆಕ್ಟ್ರಿಸಿಟಿ. ಯೂಶುವಲ್ ಆಗಿ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಕ್ವಶನ್ ಅಂದ್ರೆ ಒಂದು SI ಯೂನಿಟ್ ಮೇಲೆ ಶಾರ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ಡೋಂಟ್ ಮಿಸ್ ಎನಿ ಆಫ್ ದ SI ಯೂನಿಟ್ಸ್, ಬಹಳ ಇಂಪಾರ್ಟೆಂಟ್ ಪಾರ್ಟ್ ಇದೆಯಪ್ಪ, ಸ್ಪೆಷಲಿ ಇನ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಓಕೆ, ಅಂಡ್ 2 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾರೆ. 2 ಮಾರ್ಕ್ಸ್ಗೆ 1 ಕ್ವಶನ್ ಅಂದ್ರೆ ಯೂಶುವಲ್ ಆಗಿ ಡೆಫಿನೇಷನ್ಸ್ ಅನ್ನೇ ಕೇಳೋದು. ಓಕೆ, ನೀವು ಬೇಕಂದ್ರೆ ನಿಮ್ಗೆ ಹೆಲ್ಪ್ ಬೇಕಂದ್ರೆ ಮೇಕ್ ಶೋರ್ ಯು ವಿಲ್ ಕವರ್ ಆಲ್ ದ LBA ಕ್ವಶನ್ಸ್ ಫ್ರಮ್ ಯೋರ್ ದೀಸ್ ಚಾಪ್ಟರ್ಸ್. ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಅಂದ್ರೆ ಎಲ್ಲ
ಕಾನ್ಸೆಪ್ಟ್ ಎಲ್ಲ ಕ್ವಶನ್ಸ್ ಎಲ್ ಬಿ ದಿಂದ ಓದ್ಕೊಂಡ್ಬಿಡಿ, ಅದರಿಂದನೇ ಜಾಸ್ತಿ ಕೇಳೋದು. ಓಕೆ, 4 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. 4 ಮಾರ್ಕ್ಸ್ ಅಂದ್ರೆ ಶಾರ್ಟ್ ಇಟ್ ವಿಲ್ ಬಿ ಯೋರ್ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಇದ್ರಿ 4 ಮಾರ್ಕ್ಸ್ ದಲ್ಲಿ ಯಾವ ತರ ಮಾಡ್ಬೋದು ಅಂದ್ರೆ, ಫ್ರಮ್ ದಿಸ್ 4 ಮಾರ್ಕ್ಸ್ ಓನ್ಲಿ ದೇ ಮೈಟ್ ಆಸ್ಕ್ ಇಟ್ ಲೈಕ್ ಎ. ಓಕೆ, ಒಂದು ಕ್ವಶನ್ ತಗೊಂಡಿದಾರಪ್ಪ ಈ ತರ, ಸೊ ಇದರಲ್ಲಿ ಎ ಮತ್ತೆ ಬಿ ಈ ತರ ಕ್ವಶನ್ಸ್ ಕೇಳ್ಬೋದು. ಇದು 1 ಮಾರ್ಕ್ಸ್ ಇರ್ಬೋದು ಮತ್ತೆ ಇದು 3 ಮಾರ್ಕ್ಸ್ ಇರ್ಬೋದು. ಅಂಡ್ ಯೂಶುವಲ್ ಆಗಿ ದೇ ವಿಲ್ ಬಿ ಆಸ್ಕಿಂಗ್ ದಿಸ್ ಕ್ವಶನ್ಸ್ ಫಾರ್ ದ ಮೇನ್ ಪರ್ಪಸ್ ಆಫ್ ನ್ಯೂಮರಿಕಲ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ ಬಂತು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಇಂದ ನೋಡ್ಕೋಬಹುದು. ಇಲ್ಲಿನೂ 1 ಮಾರ್ಕ್ಸ್ ಗೆ 1 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಗೆ 1 ಕ್ವಶನ್ ಕೇಳ್ತಾರೆ, ಅಂಡ್ 3 ಮಾರ್ಕ್ಸ್ ಗೆ 1 ಕ್ವಶನ್ ಕೇಳ್ತಾರೆ. ಅಂಡ್ ದಿಸ್ 3 ಮಾರ್ಕ್ಸ್ 1 ಕ್ವಶನ್ ವಿಲ್ ಬಿ ಆನ್ ದ ಬೇಸಿಸ್ ಆಫ್ ಸೊಲನಾಯ್ಡ್ ಇಟ್ಸೆಲ್ಫ್. ಓಕೆ, ಸೊಲನಾಯ್ಡ್ ಮೇಲೆ ಶಾರ್ಟ್ ಕ್ವಶನ್ ಕೇಳ್ತಾರೆ. 2 ಮಾರ್ಕ್ಸ್ ಗಾದ್ರೂ ಕೇಳ್ತಾರೆ, 3 ಮಾರ್ಕ್ಸ್ ಗಾದ್ರೂ ಕೇಳ್ತಾರೆ. ಬಟ್ ಯೂಶುವಲ್ ಆಗಿ ಎವ್ರಿ ಟೈಮ್ ಸೊಲನಾಯ್ಡ್ 3 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಸೊ ಸೊಲನಾಯ್ಡ್ ಬಗ್ಗೆ ಡಿಸ್ಕಸ್ ಮಾಡೋದು ಬೆಟ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡಿದ್ದೇನೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಒನ್ ಶಾರ್ಟ್ಸ್ ದಲ್ಲಿ ಹೋಗಿ ನೋಡ್ಕೊಳ್ಳಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಸೇಮ್ ಅದೇ ತರ ನಾವು ಫಿಸಿಕ್ಸ್ ಕೆಮಿಸ್ಟ್ರಿ ನೋಡ್ಕೊಳ್ಳೋಣ. ಸೊ ಕೆಮಿಸ್ಟ್ರಿದಲ್ಲಿ 2 ಚಾಪ್ಟರ್ಸ್ ಇರುತ್ತೆ ನಿಮಗೆ. ದಟ್ ಇಸ್ ಫಸ್ಟ್ ಒನ್ ಥಿಂಗ್ ಇಸ್ ಗೋಯಿಂಗ್ ಟು ಬಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ ಚಾಪ್ಟರ್, ಇನ್ನೊಂದಿರೋದು ಆಸಿಡ್ಸ್ ಬೇಸಿಸ್ ಅಂಡ್ ಸಾಲ್ಟ್ ಚಾಪ್ಟರ್. ಸೊ 2 ಚಾಪ್ಟರ್ ದಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರಪ್ಪ ನೋಡೋಣ. ಯೂಶುವಲ್ ಆಗಿ ಆಸಿಡ್ ಬೇಸಿಸ್ ಜಾಸ್ತಿ ಅಮೌಂಟ್ ಟೋಟಲ್ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಕೆಮಿಕಲ್ ರಿಯಾಕ್ಷನ್ಸ್. ಇಲ್ಲೇ ನೋಡ್ಕೋಬಹುದು ನೀವು, ಇದು 4 ಮಾರ್ಕ್ಸ್ ಕೇಳಿದ್ರೆ 6 ಮಾರ್ಕ್ಸ್ ಕೇಳ್ತಾರಪ್ಪ, ಆಯ್ತಾ. ಸೊ ಇಲ್ಲಿ ನೋಡ್ಕೊಂಡ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ ಚಾಪ್ಟರ್ ಇಂದ 1 ಮಾರ್ಕ್ಸ್ ಗೆ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಗೆ 1 ಕ್ವಶನ್ ಕೇಳ್ತಾರೆ. ಸೊ ಟೋಟಲ್ ಇಟ್ ವಿಲ್ ಬಿ 4 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 4 ಮಾರ್ಕ್ಸ್ ಕೇಳ್ತಾರಪ್ಪ ಟೋಟಲ್ ಆಗಿ. ಸೊ ನೇಮ್ ರಿಯಾಕ್ಷನ್ 1 ಮಾರ್ಕ್ಸ್ ಗೆ MCQ ಕೇಳಿದ್ರು 3 ಮಾರ್ಕ್ಸ್ ಗೆ ದೇ ವಿಲ್ ಆಸ್ಕ್ ಯು ದ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್. ಸೊ ಅದನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಆಯ್ತಾ. ನೆಕ್ಸ್ಟ್ ಕಮ್ಸ್ ಔಟ್ ಆಸಿಡ್ಸ್ ಬೇಸಿಸ್ ಸಾಲ್ಟ್ ಚಾಪ್ಟರ್ ಇಂದ. ಇಲ್ಲಿ ನೋಡ್ಕೊಂಡ್ರಿ ನೀವು 1 ಮಾರ್ಕ್ಸ್ ಗೆ 1 ಕ್ವಶನ್ ಕೇಳ್ತಾರೆ. ಯೂಶುವಲ್ ಆಗಿ pH ಮೇಲೆ ಇಲ್ಲ ಇಂಡಿಕೇಟರ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಲೈಕ್ ಆಸಿಡ್ ರೇಂಜ್ pH ಇದೆ, pH ಲೆವೆಲ್, ಇಲ್ಲಾಂದ್ರೆ ಟೂತ್ ಡಿಕೇಜ್ ಎಷ್ಟಿದೆ pH ಲೆವೆಲ್, ಆ ತರ ಟೈಪ್ ಆಫ್ ಕ್ವಶನ್ಸ್ ಜಾಸ್ತಿ ಕೇಳೋ ಚಾನ್ಸಸ್ ಇದೆ ಅಪ್ಪ, ಆಯ್ತಾ. ನೆಕ್ಸ್ಟ್ ಅದೇ ತರ 2 ಮಾರ್ಕ್ಸ್ ಗೆ 1 ಕ್ವಶನ್ ಅಂಡ್ 3 ಮಾರ್ಕ್ಸ್ ಗೆ 1 ಕ್ವಶನ್ ಪ್ಲಸ್ ಟೋಟಲ್ ಇಟ್ ವಿಲ್ ಬಿ 6 ಮಾರ್ಕ್ಸ್ ಕ್ವಶನ್ಸ್. ಸೊ ಈ ತರ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಮೇಕ್ ಶೋರ್ ನಿಮಗೆ ಈ ನೋಟ್ಸ್ ಬೇಕಂದ್ರೆ, ಈ ಬ್ಲೂ ಪ್ರಿಂಟ್ ಬೇಕಪ್ಪ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದಂದ್ರೆ, ಮೇಕ್ ಶೋರ್ ಟು ಜಾಯಿನ್ ದ ವಾಟ್ಸ್ಆಪ್ ಚಾನಲ್ ಆಫ್ PW ಕನ್ನಡ 9th SSLC ಚಾನಲ್ಗೆ ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಮೋಸ್ಟ್ ಪ್ರಾಬಬಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಅಕಸ್ಮಾತ್ ಬೇರೆ ಚಾಪ್ಟರ್ಸ್ದು ಬ್ಲೂ ಪ್ರಿಂಟ್ ಬೇಕಪ್ಪ, ಇಲ್ಲಾಂದ್ರೆ ಏನಾದರೂ ಹೆಲ್ಪ್ ಬೇಕು ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಟು get good score, and make sure to comment it down. So we will be watching it. Till then, see you everyone.